ಸ್ನೇಹಿತರೆ, ನೀವು ಭಾರತದ ಶಾಸ್ತ್ರೀಯ ಭಾಷೆಗಳನ್ನ ಗಮನಿಸಿದ್ದೀರಾ? ತೆಲುಗು, ಮಲಯಾಳಂ, ಕನ್ನಡ, ತುಳು, ತಮಿಳು ಈ ಎಲ್ಲ ಭಾಷೆಗಳ ಅಕ್ಷರಗಳು ದುಂಡಗೆ ಅಥವಾ ವಕ್ರವಾಗಿರುತ್ತೆ. ನಾವು ರೋಮನ್ ಅಕ್ಷರಗಳನ್ನ ಇಂಗ್ಲಿಷ್ ಅಕ್ಷರಗಳ ಜೊತೆ ಕಂಪೇರ್ ಮಾಡಿದಾಗ ABCDಯಲ್ಲಿ ನಮಗೆ ಲೈನ್ಗಳು ಕಾಣಿಸ್ತಾವೆ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾ? ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಅಕ್ಷರಗಳನ್ನ ಬರೆಯೋದಕ್ಕೆ ತಾಳೆ ಗರಿಗಳನ್ನ ಬಳಕೆ ಮಾಡ್ತಾ ಇದ್ರು. ನವಿಲುಗರಿಯ ಸಹಾಯದಿಂದ ಅದರಲ್ಲಿ ಬರಿತಾ ಇದ್ರು. ನಂತರ ಇದ್ದಿಲಿನಿಂದ ಅದನ್ನ ಒರೆಸ್ತಾ ಇದ್ರು. ತಾಳೆ ಗರಿಗಳು ತುಂಬಾ ಮೃದುವಾಗಿದ್ದು ಅದರ ಮೇಲೆ ನೇರ ಗೆರೆಗಳನ್ನ ಹಾಕಿದಾಗ ಅದು ಹರಿಯುವ ಸಂಭವ ಹೆಚ್ಚಿತ್ತು. ಈ ಕಾರಣದಿಂದ ದುಂಡಗಿನ ಅಕ್ಷರಗಳನ್ನೇ ಬಳಸ್ತಾ ಇದ್ರು. ನಾವು ಇದನ್ನ ರೋಮನ್ ಅಕ್ಷರಗಳೊಂದಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಜಂಬು ಕಾಗದ ಅಥವಾ ಪಾರ್ಚ್ಮೆಂಟ್ ಅನ್ನ ಬಳಸ್ತಾ ಇದ್ರು. ಪ್ಯಾಪಿರಸ್ ಕಾಗದವನ್ನ ನೀರಿನ ಅಂಶವುಳ್ಳಂತಹ ಒಂದು ಸಸ್ಯದಿಂದ ಮಾಡಲಾಗುತ್ತೆ ಮತ್ತು ಪಾರ್ಚ್ಮೆಂಟ್ ಅನ್ನ ಕುರಿಗಳ ಚರ್ಮದಿಂದ ಮಾಡಲಾಗುತ್ತೆ. ಅದರ ಮೇಲೆ ಗೆರೆಗಳನ್ನ ಹಾಕೋದು ತುಂಬಾನೇ ಸುಲಭ. ಹಾಗಾಗಿ ABCDಯಲ್ಲಿ ಇಟಾಲಿಯನ್, ರೋಮನ್ ಎಲ್ಲದರಲ್ಲೂ ಕೂಡ ಲೈನ್ಗಳು ಹೆಚ್ಚಾಗಿ ಕಾಣಸಿಗ್ತಾವೆ. ಭಾರತದಲ್ಲೂ ಕೂಡ ಉತ್ತರ ಭಾಗದಲ್ಲಿ ತಾಳೆ ಗರಿಗಳ ಬದಲಾಗಿ ಬರ್ಚ್ ಮರದ ಗರಿಗಳನ್ನ ಬಳಸ್ತಾ ಇದ್ರು. ಇದು ತಾಳೆ ಗರಿಗಳಿಗಿಂತ ಹೆಚ್ಚಾಗಿ ಶಕ್ತಿಯುತವಾಗಿರುತ್ತೆ. ಹಾಗಾಗಿ ಉತ್ತರದ ಭಾಗಗಳ ಭಾಷೆಗಳಲ್ಲಿ ಹೆಚ್ಚು ಗೆರೆಗಳು ಇರ್ತಾವೆ. ಈ ವಿಚಾರ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ.